ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ ಅನ್ನು ಅನಧಿಕೃತವಾಗಿ ರಚಿಸಲಾಗಿದೆ ಎಂದು ಆರೋಪಿಸಿರುವಂತಹ ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದ್ರಿ ಟ್ರಸ್ಟ್ಗೆ ಸಂಬಂಧಿಸಿದ ಎಲ್ಲ ಸ್ಥಿರ ಚರಾಸ್ತಿ ಹಾಗೂ ಇತರ ದಾಖಲೆಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಇಲಾಖಾ ವಶಕ್ಕೆ ಪಡೆಯಬೇಕು. ಅಲ್ಲದೆ ಟ್ರಸ್ಟ್ ಹೆಸರಿನಲ್ಲಿರುವ ಜಮೀನನ್ನ ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದ ಹೆಸರಿಗೆ ವರ್ಗಾಯಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಪುತ್ತೂರು ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಮಾಡಿದ. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪೂಜಾರಿ ಅವರು ಮಾತನಾಡಿ, ಕೆಮ್ಮಿಂಜೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನವು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಸಾರ್ವಜನಿಕ ದೇವಸ್ಥಾನವಾಗಿದ್ದು, ಇಲಾಖೆಯ ಮೂಲ ದಾಖಲೆಗಳಲ್ಲಿಯೂ ದೇವಸ್ಥಾನದ ಹೆಸರು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಎಂದೇ ಇದೆ ಎಂದು ಹೇಳಿದರು. 2012ರಲ್ಲಿ ಅಂದಿನ ವ್ಯವಸ್ಥಾಪನಾ ಸಮಿತಿಯವರು ದೇವಸ್ಥಾನದ ಮೂಲ ಸಾನ್ನಿಧ್ಯ ಮತ್ತು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಶ್ರೀ ಮಹಾವಿಷ್ಣು ದೇವರ ಗುಡಿಯನ್ನ ಪ್ರಧಾನ ಗುಡಿಗೆ ಸಮಾನವಾಗಿ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿದರು. 2012ಕ್ಕೂ ಮೊದಲು ದೇವಸ್ಥಾನದಲ್ಲಿ ಶ್ರೀ ಮಹಾವಿಷ್ಣು ದೇವರ ಗುಡಿ ಇರಲಿಲ್ಲ. ಈ ನಿರ್ಮಾಣಕ್ಕೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅನುಮತಿಯನ್ನ ಪಡೆಯಲಾಗಿಲ್ಲ ಎಂದು ಹೇಳಿದರು. 2010ರ ಜುಲೈನಲ್ಲಿ ಕೆಲವರು ಸೇರಿಕೊಂಡು ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ ಕೆಮ್ಮಿಂಜೆ ಎಂಬ ಖಾಸಗಿ ಟ್ರಸ್ಟ್ ಅನ್ನು ರಚಿಸಿದ್ದಾರೆ. 2012ರಲ್ಲಿ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ ಪಾಕಶಾಲೆ ಹಾಗೂ ಅರ್ಚಕರ ಮನೆಗೆ ಹೊಂದಿಕೊಂಡಂತೆ ಸಭಾಭವನ ನಿರ್ಮಿಸಲು ಅಂದಿನ ವ್ಯವಸ್ಥಾಪನಾ ಸಮಿತಿ ನಿರ್ಣಯಿಸಿತ್ತು. ದೇವಸ್ಥಾನದ ಆದಾಯದಿಂದಲೇ ಸಭಾಭವನ ನಿರ್ಮಾಣವಾಗಿದ್ದು, ಅದಕ್ಕಾಗಿ ಖರೀದಿಸಲಾದ ಜಮೀನನ್ನ ದೇವಸ್ಥಾನದ ಹೆಸರಿನ ಬದಲು ಖಾಸಗಿ ಟ್ರಸ್ಟ್ನ ಹೆಸರಿಗೆ ಮಾಡಲಾಗಿದೆ ಎಂದು ಕೇಶವ ಪೂಜಾರಿ ಆರೋಪಿಸಿದ್ದಾರೆ. ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಸೇವೆ, ಪೂಜೆ, ಮದುವೆ ಸೇರಿದಂತೆ ವಿವಿಧ ಶುಭ ಕಾರ್ಯಗಳನ್ನು ಈ ಸಭಾಭವನದಲ್ಲಿ ನಡೆಸುವ ಮೂಲಕ ದೇವಸ್ಥಾನದ ಆದಾಯಕ್ಕೆ ನಷ್ಟ ಉಂಟು ಮಾಡಲಾಗ್ತಾ ಇದೆ ಎಂಬುದು ವ್ಯವಸ್ಥಾಪನಾ ಸಮಿತಿಯ ಆರೋಪವಾಗಿದೆ. ಈ ಕುರಿತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ದೂರು ಸಲ್ಲಿಸಲಾಗಿದ್ದು, ಇಲಾಖೆಯ ಪರಿವೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ವರದಿಯನ್ನು ಸಲ್ಲಿಸಿದ್ದಾರೆ. 2 ಲಕ್ಷ ಅನುದಾನವನ್ನು ಅಂದಿನ ವ್ಯವಸ್ಥಾಪನಾ ಸಮಿತಿ ದುರ್ಬಳಕೆ ಮಾಡಿಕೊಂಡಿರುವುದಾಗಿ ದೇವಸ್ಥಾನದಲ್ಲಿ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಶ್ರೀ ಮಹಾವಿಷ್ಣು ದೇವರ ಗುಡಿ ನಿರ್ಮಿಸಿದ್ದು, ದೇವಸ್ಥಾನದ ಮೂಲ ದಾಖಲೆ ಹೆಸರನ್ನು ಬದಲಾಯಿಸಿದ್ದು, ಈ ಬಗ್ಗೆ ಹಿಂದೂ ಧಾರ್ಮಿಕ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡಿಲ್ಲ ಎಂಬಿತ್ಯಾದಿ ಪ್ರಮುಖ ಅಂಶಗಳನ್ನು ಈ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ನಂತರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ದೇವಸ್ಥಾನಕ್ಕೆ ಮತ್ತು ಖಾಸಗಿ ಟ್ರಸ್ಟಿಗೆ ನೋಟಿಸ್ ನೀಡಿ 2 ಕಡೆಗಳನ್ನು ವಿಚಾರಣೆ ನಡೆಸಿದ್ದು, ಅನಧಿಕೃತವಾಗಿ ರಚಿಸಲ್ಪಟ್ಟಿರುವ ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ನ ಎಲ್ಲ ಸ್ಥಿರ ಸರಾಸ್ತಿ ಇತರ ಎಲ್ಲ ದಾಖಲೆಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಇಲಾಖಾ ವಶಕ್ಕೆ ಪಡೆಯುವ ಬಗ್ಗೆ ಸದ್ರಿ ಜಮೀನನ್ನು ದೇವಸ್ಥಾನದ ಹೆಸರಿಗೆ ವರ್ಗಾಯಿಸಲು ಕೈಗೊಳ್ಳಬಹುದು ಎಂದು ಹಿಂದೂ ಧಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಇದರಂತೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಿಂದೂ ಧಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಗಳು ಪುತ್ತೂರು ಉಪವಿಭಾಗ ಸಹಾಯಕ ಆಯುಕ್ತರಿಗೆ ಸೂಚಿಸಿದ್ದಾರೆ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂದೂ ಸಮಾಜದ ಎಲ್ಲ ಜಾತಿ ಪಂಗಡ ಭಕ್ತಾದಿಗಳಿಗೆ ಸಂಬಂಧಪಟ್ಟ ಸಾರ್ವಜನಿಕ ದೇವಸ್ಥಾನ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ಸೇವಾ ಟ್ರಸ್ಟ್ ಕೇವಲ ಒಂದು ಸಿದ್ಧಾಂತಕ್ಕೆ ಒಳಪಟ್ಟ ಬಹುತೇಕ ಒಂದೇ ಜಾತಿಯ ವ್ಯಕ್ತಿಗಳನ್ನು ಒಳಗೊಂಡ ಖಾಸಗಿ ಟ್ರಸ್ಟ್. ಈ ಖಾಸಗಿ ಟ್ರಸ್ಟ್ನವರು ಅಕ್ರಮವಾಗಿ ಸಾರ್ವಜನಿಕ ದೇವಸ್ಥಾನದ ಆದಾಯವನ್ನು ಲೂಟಿ ಹೊಡೆಯುತ್ತಿದ್ದಾರೆ. ಇದು ಭಕ್ತರಿಗೆ ಮಾಡುವ ಮೋಸ. ಈ ಖಾಸಗಿ ಟ್ರಸ್ಟ್ನವರು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವರಿಗೆ ವಂಚನೆ ಮಾಡುತ್ತಿದ್ದಾರೆ. ಇದು ಹಿಂದೂ ಸಮಾಜದ ನಂಬಿಕೆ, ವಿಶ್ವಾಸಕ್ಕೆ, ಧಾರ್ಮಿಕ ಭಾವನೆಗೆ ಮಾಡಿದ ಧಕ್ಕೆಯಾಗಿರುತ್ತದೆ. ದೇವಸ್ಥಾನದ ಹೆಸರನ್ನು ಬಳಸಿಕೊಂಡು ಯಾವುದೇ ಖಾಸಗಿ ಟ್ರಸ್ಟನ್ನು ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. ಯಾವುದೇ ಟ್ರಸ್ಟನ್ನು ರಚಿಸಲು ಇಲಾಖೆಯ ಅನುಮತಿ ಅಗತ್ಯ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಸೇವಾ ಟ್ರಸ್ಟ್ ಕಾನೂನು ಬಾಹಿರವಾಗಿ ರಚಿಸಿದ್ದು, ಹಾಗೆಯೇ ಕಾನೂನು ಬಾಹಿರವಾಗಿ ಮಹಾವಿಷ್ಣು ಗುಡಿಯನ್ನು ಇಲಾಖಾ ಅನುಮತಿ ಇಲ್ಲದೆ ರಚಿಸಿದ್ದು ಕೂಡ ಕಾನೂನು ಮತ್ತು ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ. ಇಲ್ಲಿಯ ತನಕ ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ಟ್ರಸ್ಟಿನ ಲೆಕ್ಕಪತ್ರವನ್ನು ಲೆಕ್ಕ ಪರಿಶೋಧಕರಿಂದ ಪರಿಶೀಲಿಸಿರುವುದಿಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾವು ಕಾನೂನು ಕ್ರಮವನ್ನು ಜರುಗಿಸಬೇಕಾಗಿ ವಿನಂತಿ. ನಾವು ವ್ಯವಸ್ಥಾಪನಾ ಸಮಿತಿಯವರು ಯಾವುದು ಯಾರಿಗೆ ನೀವು ಲೆಟರ್ ಮಾಡಿದ್ದು? ವರದಿ ಕೊಟ್ಟದ್ದು DC ಅಂತ ಹೇಳ್ತೀರಿ.